ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮಾಡಿ ತೋರಿಸ್ತಾ ಇದ್ದೀವಿ ತುಂಬಾ ಸಿಂಪಲ್ಲು ಮತ್ತು ತುಂಬ ಕಡಿಮೆ ಸಮಯದಲ್ಲಿ ತುಂಬಾ ರುಚಿಕರವಾಗಿರ್ತಕ್ಕಂಥ ಈ ಒಂದು ಶಾವಿಗೆ ಬಾತು. ಸೊ ಈ ಒಂದು ಶಾವಿಗೆ ಬಾತನ್ನ ನೀವು ತುಂಬ ಕಡಿಮೆ ಖರ್ಚಿನಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಉದುರಾಗಿ ಬಿಡಿ ಬಿಡಿಯಾಗಿ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ, ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾವು ಇಲ್ಲೊಂದು ಕಡಾಯಿನ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀವಿ. ಎಣ್ಣೆ ಬಿಸಿ ಆಗ್ತದಂಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಒಂದು ಗಡ್ಡೆಯಷ್ಟು ಈರುಳ್ಳಿನ ಇದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀವಿ. ಇದಿಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಒಂದು ಸ್ವಲ್ಪ ಕಲರ್ ಈರುಳ್ಳಿ ಚೇಂಜ್ ಆಗೋವರೆಗೂ. ಇದಾದಮೇಲೆ ನಾವು ಇದಕ್ಕೆ ವೆಜಿಟೇಬಲ್ಸಲ್ಲಿ ಕ್ಯಾರೆಟ್ನ ತೊಗೊಂಡಿದ್ದೀವಿ. ನಿಮ್ಮ ಹತ್ರ ವೆಜಿಟೇಬಲ್ಸು ಇನ್ನೂ ಯಾವುದಾದ್ರೂ ಇದ್ದರೆ ಆ್ಯಡ್ ಮಾಡ್ಕೊಬೋದು. ಬೀನ್ಸ್ ಆಗಲಿ, ಕ್ಯಾರೆಟು, ಬಟಾಣಿ ಇದೆಲ್ಲನೂ ಸೇರಿಸ್ಬಿಟ್ಟು ಕೂಡ ಮಾಡ್ಬೋದು. ನಾವಿವತ್ತು ಬರೀ ಕ್ಯಾರೆಟ್ ಮಾತ್ರ ಸೇರಿಸ್ಬಿಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀವಿ. ಸೊ ನೋಡ್ಬೋದು, ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ಆಮೇಲೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಇಲ್ಲಿ ನಾವು ಇದಕ್ಕೆ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀವಿ, ಒಂದು ಸ್ವಲ್ಪ ಫ್ಲೇವರ್ಫುಲ್ಲಾಗಿರಲಿ ಅಂತ. ಸೊ ಇದಿಷ್ಟು ಸೇರಿಸಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಧನಿಯಾ ಪುಡಿ ಆಪ್ಷನಲ್ಲು, ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಸೇರಿಸಲೇಬೇಕನ್ನೋದೇನಿಲ್ಲ. ನೀವು ಕ್ಯಾರೆಟ್ ಕೂಡ ಇದ್ದರೆ ಸೇರಿಸಿ, ಇಲ್ಲಾಂದ್ರೆ ಇಲ್ಲ, ತರಕಾರಿ ಇಲ್ಲದೆ ಕೂಡ ಮಾಡ್ಬೋದು. ಸೊ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಶಾವಿಗೆ ಎಷ್ಟು ತೊಗೊಂಡಿದ್ವಿ ಅಂದರೆ 1.5 ಕಪ್ನಷ್ಟು ತೊಗೊಂಡಿದ್ವಿ. ಅದಕ್ಕೆ ನಾವು 2.5 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಈ ಅಳತೆ ಕರೆಕ್ಟಾಗಿದ್ರೇ ನಿಮಗೆ ಉದುರಾಗಿ ಚೆನ್ನಾಗಿ ಬರುತ್ತೆ. ನೀರು ಜಾಸ್ತಿ ಆಗಿಬಿಟ್ರೆ ಆಮೇಲೆ ಮೆತ್ತಗಾಗಿಬಿಡುತ್ತೆ, ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಸೊ ಆದಷ್ಟು ನೀರನ್ನು ಕರೆಕ್ಟ್ ಸೈಜಲ್ಲೇ ಇಟ್ಕೊಳ್ಳಿ. ನೀವೇನಾದರೂ 1.5 ಗ್ಲಾಸ್ ತೊಗೊಂಡ್ರೆ 2.5 ಗ್ಲಾಸ್ನಷ್ಟೇ ನೀರು ಹಾಕಿ. ಸೊ ನೋಡ್ಬೋದು, ಇವಾಗ ನಾವು ನೀರು ಕೂಡ ಕುದೀತಾ ಇತ್ತು. ಇದಕ್ಕೆ ನಾವು ಶಾವಿಗೆನ ಸೇರಿಸ್ತಾ ಇದ್ದೀವಿ. ನಾವು ಸಪ್ರೇಟಾಗಿ ಶಾವಿಗೆ ಕುದಿಸ್ಬಿಟ್ಟು ಏನು ಮಾಡ್ತಾಯಿಲ್ಲ, ಡೈರೆಕ್ಟಾಗೇ ಮಾಡ್ಬೋದು. ಇದಕ್ಕೇನು ಸಪ್ರೇಟಾಗಿ ಮಾಡ್ಬೇಕು ಅನ್ನೋದೇನಿಲ್ಲ. ನಾವಿಲ್ಲಿ MTR ಶಾವಿಗೆನ ತೊಗೊಂಡಿದ್ದೀವಿ. ಸೊ MTR ಶಾವಿಗೆನಲ್ಲಿ ಯಾವ ರೀತಿ ಈ ಒಂದು ಶಾವಿಗೆ ಬಾತ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಕುದೀತಾ ಇರಬೇಕಾದ್ರೆ ಒಂದು ಸ್ವಲ್ಪ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ಆದಷ್ಟು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಲಿಟ್ಟು ಓಪನ್ ಮಾಡಿ ಈ ರೀತಿ ತಿರ್ಸ್ಕೊಂಡು ಹಾಗೆ ಮತ್ತೆ ಕುದಿಸ್ಕೊಳ್ತಾ ಮತ್ತೆ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ಇದೇ ರೀತಿ ಒಂದು 2ರಿಂದ 3 ಸತಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಸೊ ಇವಾಗ ನಾವು ಕೊತ್ತಂಬರಿ ಸಹ ಹಾಕಿದ್ದೀವಿ. ಕೊತ್ತಂಬರಿನೂ ಸೇರಿಸಾದ್ಮೇಲೆ ಈ ರೀತಿ ಲಿಟ್ಟನ್ನ ಕ್ಲೋಸ್ ಮಾಡೋಣ. ಸೊ ನೋಡ್ಬೋದು, ಇವಾಗ ಆಲ್ಮೋಸ್ಟ್ ನೀರೆಲ್ಲ ಖಾಲಿ ಆಗ್ತಾ ಬಂದಿದೆ. ಸೊ ಇವಾಗ ನೋಡೋದಕ್ಕೆ ಮೆತ್ತಗೆ ಕಾಣಿಸ್ತಾ ಇದೆ, ಬಟ್ ನೀರೆಲ್ಲ ಹೀರ್ಕೊಳ್ಳುತ್ತೆ. ಅದು ಇನ್ನೂ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಮಾಡಬೇಕು. ನಾವು ಮತ್ತೆ ಇದಕ್ಕೆ ಲಿಟ್ಟನ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀವಿ. ಸೊ ನೋಡ್ಬೋದು, ಇವಾಗ ನೀರೆಲ್ಲ ಫುಲ್ಲಾಗಿ ಡ್ರೈ ಆಗಿದೆ, ಚೆನ್ನಾಗಿ ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ. ಇನ್ನೂ ಇದು ಚೆನ್ನಾಗಿ ಅರಳಿದ್ರೆ ಇನ್ನೂ ಫುಲ್ಲು ಉದುರಾಗಿ ಬರುತ್ತೆ. ನಿಮಗೆ ಫೈನಲ್ಲಾಗಿ ಕೊನೆಯದಾಗಿ ತೋರಿಸ್ತೀವಿ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ಆಗಿದೆ ಆಲ್ಮೋಸ್ಟು. ಅದಕ್ಕೆ ನಾವು ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು 5 ನಿಮಿಷದವರೆಗೆ ಇದನ್ನು ಹೀಗೆ ಬಿಡಬೇಕು. ಸೊ ಇವಾಗ 5 ನಿಮಿಷ ಆಗಿದೆ, ತಣ್ಣಗೆ ಕೂಡ ಆಗಿದೆ. ಸೊ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಸಪ್ರೇಟಾಗಿ ಮಾಡಿದರೆ ನಿಮ್ಗೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. ಆದಷ್ಟು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟೆ ಮಾಡಿ, ಆವಾಗಲೇ ನಮಗೆ ಆ ಶಾವಿಗೆದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ಒಂದು ಶಾವಿಗೆ ಬಾತ್ ಅಂತ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.